ಇನ್ನು ಗದಗ್ನಲ್ಲೂ ಅಷ್ಟೇ ಬ್ರೇಕ್ ಫೇಲ್ ಆಗಿ ಮರಕ್ಕೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ 20 ಜನರಿಗೆ ಗಂಭೀರ ಗಾಯ ಆಗಿರತಕ್ಕಂಥದ್ದು. ನೋಡಿ, ಬ್ರೇಕ್ ಫೇಲ್ ಆಗಿ ಮರಕ್ಕೆ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 20 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಗದಗ ಜಿಲ್ಲೆ ಲಕ್ಷ್ಮೀಶ್ವರದ ದೊಡ್ಡೂರು ಬಳಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಘಟನೆಯಲ್ಲಿ 13 ವಿದ್ಯಾರ್ಥಿಗಳು ಸೇರಿ 20 ಜನರಿಗೆ ಗಾಯಗಳಾಗಿದ್ದಾವೆ. ಗಾಯಾಳಿ ವಿದ್ಯಾರ್ಥಿಗಳಿಗೆ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ಅಲ್ಲಿ ಉಳಿದ 7 ಜನರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಲಕ್ಷ್ಮೀಶ್ವರದಿಂದ ಬಾಲೆ ಹೊಸೂರಿಗೆ ಹೊರಟಿದ್ದ ಬಸ್ ಇದು. ಬಸ್ನಲ್ಲಿ ಪ್ರಯಾಣ ನಡೆಸ್ತಾ ಇದ್ದ 90ಕ್ಕೂ ಹೆಚ್ಚು ಜನ. ಅಲ್ಲಿ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಇದು ಗದಗಲ್ಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಪಾಪ ನೋವನ್ನು ಅನುಭವಿಸ್ತಾ ಇದ್ದಾರೆ. ಪ್ರಯಾಣಿಕರನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಪ್ರಯತ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅಲ್ಲಿ ಬ್ರೇಕ್ ಫೇಲ್ ಆಗಿದೆ ಅಂತ ಹೇಳಿ ಸಾರಿಗೆ ಬಸ್ನ ಬ್ರೇಕ್ ಫೇಲ್ ಆಗಿದೆ. ಅದು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಹೋಗಿ ಡಿಕ್ಕಿಯ ಬಸ್ಸಕ್ಕೆ 20 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಬಟ್ ನೋಡಿ, ಈ ಸಾರಿಗೆ ಇಲಾಖೆಯವರು ಎಲ್ಲ ಕಡೆ ಗಮನ ಕೊಡ್ಬೇಕ್ರಿ. ನೋಡಿ, ಅಲ್ಲಿ ಬ್ರೇಕ್ ಫೇಲ್ ಆಗಿದೆ. ಎಷ್ಟು ವರ್ಷದ ಬಸ್ಸೋ ಏನೋ ಚೆಕ್ ಮಾಡಬೇಕಲ್ವಾ? ಅದನ್ನು ಕೂಡ ಚೆಕ್ ಮಾಡಬೇಕಲ್ವಾ ಬಸ್ ಡ್ರೈವರ್ಸು? ಸೊ ಆ ಬಸ್ ಯೋಗ್ಯ ಇದೆಯಾ ಇಲ್ವಾ 90 ಜನರನ್ನು ತಗೊಂಡು ಹೋಗಬೇಕು ಅಂತ ಹೇಳಿ? ಅಷ್ಟು ಜನರನ್ನು ತಗೊಂಡು ಹೋಗಬೇಕಾದ್ರೆ ಆ ಬಸ್ಸು ಅಷ್ಟೊಂದು ಕೆಪಾಸಿಟಿ ಇದೆಯಾ? ಅದು ಎಷ್ಟು ವರ್ಷದ ಹಳೆಯ ಬಸ್ಸು? ಅಷ್ಟು ಜನರನ್ನ ತಗೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಬಸ್ಗಿದೆಯಾ? ಅದೆಲ್ಲ ವಿಚಾರಣೆ ಮಾಡಬೇಕಲ್ಲ. ಈ ಸಾರಿಗೆ ಇಲಾಖೆಯಲ್ಲೂ ಅಷ್ಟೇ ಸ್ವಲ್ಪ ಹೊಸ ಬಸ್ಗಳ ವ್ಯವಸ್ಥೆಯನ್ನು ಮಾಡಿ ಜನರ ಪ್ರಾಣದ ಜೊತೆ ಆಟವನ್ನು ಆಡಬೇಡಿ. ಸುಮ್ಮನೆ ತುಂಬೋದು, ದನ ತುಂಬ್ದಂಗೆ ಬಸ್ಸಲ್ಲಿ ತುಂಬ್ಕೊಂಡು ಹೋಗೋದು, ಫೈನಲ್ ಆಗಿ ಈ ರೀತಿ ಆಗೋದು, ಜನಗಳ ಜೀವಕ್ಕೆ ಹಾನಿ ಆಗೋದು. ಫೈನಲ್ ಆಗಿ ಎಲ್ಲದರ ಬಗ್ಗೆ ವಿಚಾರ ಮಾಡಬೇಕು. ಸ್ವಲ್ಪ ವಿಚಾರಣೆ ಮಾಡಿ ಬಸ್ಸನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡಿ. ಬರ್ತದಿಂದ ದಿನಗಳಲ್ಲಿ ಡ್ರೈವರ್ಸು ಅಷ್ಟೇ, ಆ ಇಲಾಖೆಗೆ ಸಂಬಂಧಪಟ್ಟವರು ಅಷ್ಟೇ, ಈ KSRTC ಅವರು ಅಷ್ಟೇ. ಅದನ್ನು ವಿಚಾರಿಸಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.